ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ನಮ್ಮ ಹಿರೇಕೆರೆ ತಾಲೂಕು ನಮ್ಮ ಹಳ್ಳಿಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಹಾಸ್ಪಾವಿ ಅಂತೇಳಿ, ಹಾಸ್ಪಾವಿ ಹಿರೇಕೆರೆ ತಾಲೂಕು ಹಾಸ್ಪಾವಿ ಅನ್ನೋಂಥ ಊರಲ್ಲೇ ಈ ನಮ್ಮ ಮುತ್ತಣ್ಣರು ಬಳಗಾನವರು ಅಂತೇಳಿ ಇವರು ಆಲ್ರೆಡಿ ಬಳಕೆದಾರರು. ಜೊತೆಗೆ 1 ವರ್ಷದಿಂದ ಹಿಂದ್ಗಡೆ ಇವರು ಮಾಡಿದ್ರು. ಹೋದ ವರ್ಷ ನಾವು ಇವರ ಬ್ರದರು ಕರ್ಕೊಂಬಂದು ನಮ್ಮ ತೋಟ ತೋರಿಸಿ ಎಲ್ಲ ಮಾಡಿಸಿದ್ರು. ಆ ಟೈಮಲ್ಲಿ ನಾವು ಇದಕ್ಕೆ ಕಮಿಟ್ಮೆಂಟ್ ಆಗಿ ಮೆಡಿಸಿನ್ ಕೊಟ್ಟಿದ್ವಿ. ಈಗ ಸದ್ಯ ಹೋದ ವರ್ಷ ಮೊನ್ನೆ ಲಿಕ್ವಿಡನ್ನು ಕೊಡಲಿಲ್ಲ, ಒಂದು ಸ್ಪ್ರೇ ಮಾಡ್ಕೊಂಡು ಒಂದು ಗೊಬ್ಬರ ಕೊಟ್ಟದ್ದು ಅಷ್ಟೇ. ಇವರು ಏನೇನು ಆಗಿದೆ ಏನು ಮತ್ತು ಇದೊಂದು ವಿಡಿಯೋನು ಮಾಡಿದ್ದೆ ನಾನು ಆಲ್ರೆಡಿ. ಈ ಟೈಮಲ್ಲಿ ಬಂದಾಗ ಒಂದು ವಿಡಿಯೋ ಮಾಡಿದ್ವಿ. ಯಾಕಂದರೆ ಇವರಿಗೆ ಕಮಿಟ್ಮೆಂಟ್ ಆಗ್ಬೇಕಾರೆ ಏನು ಬಂತು ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಆ ಟೈಮಲ್ಲಿ ಮಾಡಿದ ಪ್ರಕಾರ ಮಾತಾಡಿದ್ವಿ. ಇವತ್ತು ಆ ತೋಟಕ್ಕೆ ನಾನು ಬಂದಿದ್ದೀನಿ. ಜೊತೆಗೆ ಏನೇನಾಗಿದೆ ಎಂತು ಅವ್ರ ವಿಚಾರಗಳನ್ನು ಮತ್ತು ರೈತರು ನಮ್ಮ ಜೊತೆಗೆ ಇದ್ದಾರೆ. ಅವರ ವಿಚಾರಗಳನ್ನು, ಅನುಭವಗಳನ್ನು, ಜೊತೆಗೆ ಏನಾಗಿದೆ ಏನು ಬದಲಾವಣೆ ಆಗಿದ್ದರ ಬಗ್ಗೆ ಒಂದು ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ. ಅವ್ರನ್ನ ಸ್ವಲ್ಪ ಮಾತಾಡಿಸ್ತೀನಿ, ರೈತರನ್ನ. ಹೋಗೋಣ. ಸರ್ ನಮಸ್ಕಾರ ರೀ ಮುತ್ತಣ್ಣರ. ನಮಸ್ಕಾರ ನಮಸ್ಕಾರ ಸರ್. ಸರ್ ಬಾಲಕೃಷ್ಣ ನೀವು ಇರ್ರಿ, ಹಳಬ್ರು ನೀವು ಇರಲಿ ಜೊತೆಗೆ ರೀ. ಮುತ್ತಣ್ಣರು, ಈಗ ನಿಮ್ದು ಹಿಂದೊಂದು ಸರಿ ವಿಡಿಯೋ ಮಾಡಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಅಂದರೆ ನಿಮ್ಮ ಮುರುಗೇಶಪ್ಪರು ಕರ್ಕೊಂಬಂದಾಗ ತೋಟ ತೋರಿಸಿ, ಇಲ್ಲ ನೀವು ಮಾಡಿ ಅಂದ್ರೆ ಮಾಡಪ್ಪ ನಮ್ಮದು ಮಾಡಿಸು ಅಂತ ಅಂದ್ರಿ. ಆ ಪ್ರಕಾರ ವಿಶ್ವಾಸ ಇಟ್ಟು ನಮ್ಮ ಮೇಲೆ ಮಾಡಿದ್ರಿ. ಸರ್ ತಾವು ಈಗ ಹಾಸ್ಪಾವಿ ಎಲ್ಲೇ ಇರೋದು, ಜೊತೆಗೆ ತೋಟ ಎಷ್ಟಾಗತ್ತೆ ಸರ್ ಟೋಟಲ್ ನಿಮ್ಮದು? 2 ಎಕರೆ 14 ಗುಂಟೆ. 2 ಎಕರೆ 14 ಗುಂಟೆ ಇಲ್ಲಿದೆ. ಟೋಟಲ್ ಗಿಡ ಸಂಖ್ಯೆ ಎಷ್ಟೇ ಸರ್ ಇದು? 1740 ಗಿಡ ಐತೆ. 1240. ಸರ್ ಈಗ ಸದ್ಯ ಎಷ್ಟು ಏಜ್ ಆಯ್ತು ಇದಕ್ಕೆ ವಯಸ್ಸು? ಇಲ್ಲಿ ಈ ವರ್ಷ 9ನೇ ವರ್ಷಕ್ಕೆ ಕಾಲಿಡ್ತೀವಿ. ಈ ವರ್ಷ 9ನೇ ವರ್ಷಕ್ಕೆ. ಸರ್ ನಮ್ದನ್ನು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ನಾನು ಗೊಬ್ಬರಗಳಿಗೆ ಮತ್ತು ಸ್ಪ್ರೇ ಮಾಡೋಕ್ಕೆ ಕೊಟ್ಟೆ ಒಂದು ಟೈಮ್. ಆ ಟೈಮಲ್ಲೇ ನೀವು ಕೊಟ್ಟಾಗ ನಾವು ಒಂದು ಮಾತಾಡಿದ್ವಿ. ಅಂದರೆ ಅದೊಂದು ವಿಡಿಯೋನು ಮಾಡಿದ್ದೀನಿ ಆಲ್ರೆಡಿ ನಾನು. ಆ ಲಿಂಕ್ ನಾನು ಬೇಕಾದ್ರೆ ಮತ್ತೆ ಚೆಕ್ ಮಾಡ್ಕೊತೀನಿ. ಆ ಟೈಮಲ್ಲಿ ನಾವು ಏನೇನು ಹೇಳಿದ್ವಿ ಅನ್ನೋದನ್ನು ಸ್ವಲ್ಪ ತಮ್ಮ ಇದರ ಅನುಭವಗಳನ್ನ ಹೇಳಿ. ಪೊಸಿಷನ್ ನೋಡಿ ಇದು ಇಂಪ್ರೂವ್ಮೆಂಟ್ ಆಗಕ್ಕೆ 3 ವರ್ಷ ಬೇಕಂದ್ರಿ. ಹಾಂ ಸರ್. ಹೌದ್ರಿ? ಹಾಂ ಸರ್. ಅಂಥದ್ದು 1 ವರ್ಷಕ್ಕೆ ನನ್ನ ಮನ್ಸಿಗೆ ಬರಂಗೆ ಇಂಪ್ರೂವ್ಮೆಂಟ್ ಆಗೈತೆ. ನೀವು ಒಂದು ಟೈಮ್ ನನಗೆ 20 ದಿವಸ ತಿಂಗಳು ಆದಮೇಲೆ ನನಗೆ ಕಾಲ್ ಮಾಡಿದ್ರು ಒಮ್ಮೆ. ಕಾಲ್ ಮಾಡಿ ಸರ್ ಇಲ್ಲ ಭಾಳ ಚಲೋ ಆಗೈತಿ, ಅಡ್ಡಿ ಇಲ್ಲ, ಮೆಡಿಸಿನ್ ಚೆನ್ನಾಗಿ ಕೆಲಸ ಮಾಡುತ್ತೀರಿ ಅಂತ ಹೇಳಿದ್ರಿ. ಜೊತೆಗೆ ಈ ವಯಸ್ಸಲ್ಲೇ ನೀವು ಗಿಡಗಳಿನ ಡ್ರಂಚ್ ಮಾಡ್ರಿ ಅಂತ ಹೇಳಿದ್ವಿ. ಆ ಡ್ರಂಚು ಸಹಿತ ಮಾಡಿಸಿದ್ರಿ ನೀವು. ಇದು ಭಾಳ ಎಫೆಕ್ಟ್ ಕರೆ ಅಂದ್ರೆ ಗಿಡಕ್ಕೆ. ಮತ್ತು ಆದರೆ ಡ್ರಂಚ್ ಮಾಡಿಸಿದ ವರ್ಷ ಡೌನ್ ಆಗುತ್ತೆ ಗಿಡ. ನಾವು ಬೇರೆ ಕಡೆ ಹೇಳ್ತಿರ್ಬೇಕಾರೆ, ಯಾಕಂದ್ರೆ ಬೇರೆಗಳು ಕಟ್ಟಾಗ್ತವೆ. ನೀವು ಅಂದ್ರಿ ಸರ್, ಡ್ರಂಚ್ ಮಾಡಿಸಿದ್ರೆ ಸ್ವಲ್ಪ ಇಳುವರಿ ತೊಂದರೆ ಭಾಳ ಕುಂಠಿತ ಆಗುತ್ತೆ ಅಂತಿದ್ದೆ. ಆದ್ರೆ ಈಗಿನ ಪೊಸಿಷನ್ ನೋಡಿ ಇಲ್ಲ. ಆದರೂ ನಿಮ್ಮದು ಬೇಗ ರಿಕವರಿ ಆಗೈತಿ. ಆದ್ರೆ ಡ್ರಂಚ್ ಮಾಡಿದ್ರು ಇಷ್ಟು ಎಫೆಕ್ಟ್ ಆದರೂ ಸಹಿತ ಗಿಡಕ್ಕೆ ಏನು ತೊಂದರೆ ಆಗಿಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್. ಸರ್ ಈಗ ಒಂದು ಸ್ಪ್ರೇ ಒಂದು ನೆಲಕ್ಕೆ ಹಾಕೋದು ಬಿಟ್ಟರೆ, ನೀವು ಗೊಬ್ಬರಗಳು ಕೊಡೋದು ಬಿಟ್ಟರೆ ಲಿಕ್ವಿಡ್ ಹಾಕಿಲ್ಲ ನೀವು. ಬೇಸಿಗೆ ಟೈಮಲ್ಲಿ ನಿಮಗೆ ಲಿಕ್ವಿಡ್ ಕೊಡೋಕೆ ಆಗಲಿಲ್ಲ ಸರ್ ಅಂತೇಳಿ ತೊಂದರೆ ಆಯಿತು ಅಂತೇಳಿ ಮಾಡಲಿಲ್ಲ. ಸರ್ ಈಗ ಸದ್ಯ ಇರೋ ಪೊಸಿಷನಲ್ಲೇ ತಮ್ಮ ಅನುಭವ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ? ನಮಗೆ ಈಗ ಕಾಯಂತೂ ಕೆಡವಿಲ್ಲ ಇನ್ನೂ ನಾವು, ಆದರೆ ಇರುವಂಥ ಪೊಸಿಷನಲ್ಲೇ ಏನು ಅನಿಸುತ್ತೆ? ಹೋದ ವರ್ಷಕ್ಕೂ ಈ ವರ್ಷಕ್ಕಂದ್ರೆ ನನ್ನ ವಿಚಾರದಾಗ 1 to ಡಬಲ್ ಮ್ಯಾಲ ಐತಿ. ಎಷ್ಟು ಬರ್ಬೋದಂತ ಹಂಗೆ ನಿರೀಕ್ಷೆ? ಈ ವರ್ಷದ ಲೆಕ್ಕದಲ್ಲಿ ಅಂದಾಜು ಎಷ್ಟು ಬರ್ಬೋದು ಈಗಿರ ಕಾಯಿ? ಯಾಕಂದ್ರೆ ಇನ್ನೂ ಸೈಜ್ ಬರೋಕ್ಕೆ ಟೈಮ್ ಇದೆ ಇದಕ್ಕೆ. ಆದ್ರೂ ಈಗ ನಾರ್ಮಲ್ ಆಗಿ ನಿಮಗೆ ಗೊತ್ತಾಗುತ್ತೆ, ಹಿಂದಿನ ವರ್ಷ ಕೊಟ್ಟದಕ್ಕೂ ಈ ವರ್ಷಕ್ಕೆ ಗೊತ್ತಾಗುತ್ತೆ ನಿಮಗೆ. ನನ್ನ ವಿಚಾರ ಸರ, ಹೋದ ವರ್ಷ 60 ಕ್ವಿಂಟಲ್ ನೆದರ್ ಮಾಡಿದ್ವಿ. ಹ್ಞೂ ರೀ. ಈ ಸಲ 120 ಒಳಗೇನ ಆಗಲ್ಲ ಅಂತ ಐತ್ರಿ ನನ್ನ ವಿಚಾರ. ಸರ್ 150 ಕ್ವಿಂಟಲ್ ಮೇಲೆ ಐತ್ರಿ ಅಡಿಕೆದು. 150 ಮೇಲಿದೆ ಅಡಿಕೆ. ಯಾಕಂದ್ರೆ ನಾನು ಪ್ರತಿದಿನ ಅಧ್ಯಯನ ಮಾಡೋದು ಅಡಿಕೆ ತೋಟದಲ್ಲೇ. ಈ ಒಂದು ವಿಚಾರ ಐತಲ್ಲ, ಇದು 100% ಇದೆ. 150 ಕ್ವಿಂಟಲ್ ಒಳಗೇನು ಆಗಲ್ಲ ನಿಮ್ಮದು. ಅಡಿಕೆ ಕಟಿಂಗ್ ಆದ್ಮೇಲೆ ಮತ್ತೊಂದು ವಿಡಿಯೋ ಮಾಡೋಣ, ಅದೊಂದು ಸಾಕ್ಷಿನೂ ಆಗುತ್ತೆ. ಸರ್ ತಾವು ಈ ಹಂತದಲ್ಲೇ ರೈತರಿಗೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ? ಯಾಕಂದ್ರೆ ನಿಮಗೊಂದು ಭರವಸೆ, ವಿಚಾರದಾಗ ಹೇಳ್ಬೇಕಂದ್ರೆ ಸರ್, ನಮ್ದು ಏನೂ ಪರಿಚಯ ಇಲ್ದಂಗೆ ನಿಮ್ಮ ಬ್ರದರ್ ಹೇಳಿದ್ದಕ್ಕೆ ಬಂದು ನೀವು ಸರ್ ನನಗೆ ಕೊಟ್ಟದಷ್ಟೇ. ನೀವು ಏನು ಗೊತ್ತಿಲ್ಲ, ನಮ್ಮ ಬ್ರದರ್ ಹೇಳಿದಾರೆ ಸರ್ ನೀವು ಬಣಕಾರ್ ಮನೆಯವರು ಅಂದ್ರಿ, ಮತ್ತೆ ಏನು ಮಾತಾಡೋದು ಬೇಡ, ನೀವು ಸುಮ್ಮ ಕೊಡ್ರಿ ಅಂದ್ರಿ. ನಾವು ಮೆಡಿಸಿನ್ ಕೊಟ್ವಿ, ನಾವು ಹೇಳಿದ್ದೇನು ಪ್ರಕಾರ ಮಾಡಿದ್ರಿ. ಅದು ಒಂದು ಏನಂದ್ರೆ ನೆಲಕ್ಕೆ ಹಾಕ್ಬೇಕಾದ್ರೆ ಲಿಕ್ವಿಡ್ ಅಂತ ಮಾಡಿಲ್ಲ, ಅಷ್ಟು ಬಿಟ್ರೆ ನೀವು ದರ್ಶನ ಮಾಡ್ಕೊಂಡ್ರಿ. ಒಂದೇ ಟೈಮ್ ಕೊಟ್ಟರು ಸಹಿತ ಇಷ್ಟೊಂದು ಅನುಭವ ಆಗೈತಲ್ಲ. ಈ ರೀತಿ ಎಲ್ಲ ರೈತರು ಭರವಸೆ ಇಟ್ಟು ಮಾಡ್ಬೋದಾ? ಹೇಗೆ ಮಾಡ್ಬೋದ್ರಿ? ಅನುಮಾನನ ಮಾಡಬಾರ್ದ್ರಿ. ಹಾಂ ಸರ್. ಅಗ್ಗದಿ ಪೇಟೆಂಟ್ ಆಕತಿ ಅಂತ ನಾನು 100ಕ್ಕೆ 100 ಐತಿ. ಹಾಂ ಸರ್. ಈಗ ಈ ಒಂದು ಅನುಭವ ಪ್ರಕಾರ ತಮ್ಮ ತೋಟ ನೋಡಿ ಅಡ್ವೈಸ್ ಮಾಡಿದ್ದು, ಮತ್ತು ನಾವು ಇಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟು ನಿಮ್ಮ ಹತ್ರ ಮಾತಾಡಿದ್ವಿ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ? ಈಗ ನಾವೊಂದು ಮಾತು ಕೊಟ್ಟಿದ್ದಲ್ಲ, ಆ ಪ್ರಕಾರ ನಿಮ್ಗೆ ಆಗಿದ್ದಕ್ಕೆ ಈಗ ಏನು ಹೇಳಕ್ಕೆ, ನಮ್ಮ ಬಗ್ಗೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಾ? ನಾವು ಭಾಳ ವಿಶ್ವಾಸದಿಂದನ ನೀವು ಹೇಳಿ ಇದು ಮಾಡಿದ್ರಿ, ನಾವು ಅಷ್ಟೇ ವಿಶ್ವಾಸದಿಂದ ಮಾಡಿದ್ರಿ. ದೇವ್ರು ಒಳ್ಳೆನೂ ಮಾಡ್ಯಾರ, ಒಳ್ಳೇದಾಗೈತಿ. ಸರ್ ಈಗ ಬೇರೆ ರೈತರು ಧೈರ್ಯ ಮಾಡ್ಬೋದಲ್ಲ? ಮಾಡ್ಬೋದು ಸರ್. ಈ ಎಲ್ಲ ವಿಷಯ ಸತ್ಯ ಅನ್ನೋದಾದ್ರೆ, ಅಂದ್ರೆ ಇದಕ್ಕೆ ಸಾಕ್ಷೀಕರಿಸಿ ನಮ್ಮ ಪಾಲಕ್ಷಣರ ಜೊತೆಗೆ ನಿಮ್ಮ ಊರವರು ಜೊತೆ ನಿಮ್ಮ ತೋಟದ ಪಕ್ಕದಲ್ಲೇ ಇರೋರು ಪಾಲಕ್ಷಣರ, ತಾವು ಹಳಬ್ರು ನಮಗೆ. ಗ್ರೀನ್ ಪ್ಯಾಂಟ್ ಹೆಚ್ಚು ಕಡಿಮೆ ನಾನು ಪವರ್ ಮಿಲ್ಕ್ ವಿಚಾರದಲ್ಲಿ ಇರ್ಬೋದು, 5-6 ವರ್ಷ ಅಲ್ಲಿ ನಿಮ್ಮ ಹೌದು ಅವಾಗನೇ ಇತ್ತು, ಮಧ್ಯೆ ಬಿಟ್ಟಿತ್ತು ಅಷ್ಟೇ ನಡುವೆ. ಈಗ ನಾನು ಇವ್ರ ತೋಟಕ್ಕೆ ಬಂದ ನೀವು ಪರಿಚಯ ಮತ್ತೆ ಸಿಕ್ಕ್ರಿ, ಇಲ್ಲೇ ಮನೆ ಅಂದ್ಮೇಲೆ ಸಿಕ್ಕಾದ್ವಿ. ಸರ್ ತಾವು ಗ್ರೀನ್ ಪ್ಯಾಂಟ್ ಅವತ್ತು ಬಳಸ್ತಿದ್ರಲ್ಲ? ನೀವು ಬಳಸ್ತಿದ್ವಿ, ಅವಾಗ ಹತ್ತಿಗೂ ಬಳಸಿ ಹೆಚ್ಚು ಕಡಿಮೆ ನಮ್ಮ ಡಾಕ್ಟರ್ ಇದ್ದಾಗ ಅಂದ್ರೆ 2010ರಿಂದ ನೀವು ಪರಿಚಯ ನನಗೆ. 2010ರಿಂದ ನೀವು ಪರಿಚಯ ನನಗೆ. ಹೋದ್ರೆ
9-10ರಿಂದ ನೀವು ಪರಿಚಯ. ಅವತ್ತಿಂದ ಇವತ್ತಿನ ತನಕ ಗ್ರೀನ್ ಪ್ಯಾಂಟ್ ಬಳಸ್ತಾ ಇದ್ರಲ್ಲ, ಅವಾಗ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ನಮಗೆ ಅದು ತುಂಬಾ ಚಲೋ ಅನಿಸ್ತತಿ. ನಾವು ಮಾಡಿಲ್ಲ, ಮಾಡಕ್ಕಾಗ್ಲಿಲ್ಲ. ಮಾಡ್ಬೇಕು, ಅಡಿಕೆ ಐತಿ ಮಾಡ್ಬೇಕು. ಈಗ ಅಡಿಕೆ ಮಾಡಿದ್ರಿ, ಅವತ್ತು ನೀರಾವರಿ ಇರ್ಲಿಲ್ಲ, ನೀರಾವರಿ ಇದ್ದಿಲ್ಲ. ಆದ್ರೆ ಪಶು ಸಂಗೋಪನೆ ಬಳಸ್ತಿದ್ರಿ ಅಷ್ಟೇ ನೀವು, ವೆಟರ್ನರಿ ಆಕಳುಗಳಿಗೆಲ್ಲ ಬಳಸ್ತಿದ್ರಿ. ನೀವು ಇದನ್ನ ಅದೇ ಪವರ್ ಮಿಲ್ಕ್ ಅಂತ ಕೊಡ್ತಿಲ್ಲ, ಅವನ್ನೆಲ್ಲ ನಾವು ಬಳಸ್ತಿದ್ವಿ. ಚಲೋ ಆಗವು. ಓಕೆ ಓಕೆ ಸರ್. ಈಗ ನಮ್ಮ ಮುತ್ತಣ್ಣರ ತೋಟಕ್ಕೆ ಬಂದ್ರಲ್ಲ, ಇವತ್ತು ನಿಮ್ಮ ತೋಟದ ಪಕ್ಕದಲ್ಲೇ ಇರೋದು. ನನಗೆ ನಿಮ್ಮ ತೋಟದಲ್ಲೇ ಬರ್ತಾ ಇದ್ವಿ, ಆದ್ರೆ ನಿಮ್ಮ ತೋಟ ಅಂತ ಗೊತ್ತಿರಲಿಲ್ಲ. ಇವತ್ತು ಅಚಾನಕ್ ಸಿಕ್ವಿ. ಮುತ್ತಣ್ಣರ ತೋಟ ನೋಡ್ತಿದ್ರಲ್ಲ, ಇಷ್ಟೋ ವರ್ಷ ನೋಡೋದಕ್ಕೂ ಈಗ ನೋಡ್ತಾ ಇರೋದಕ್ಕೆ ಏನು ಅನ್ಸುತ್ತೆ? ಈ ಸಲ ಪಕ್ಕ ತೋಟ. ಹಾ ಸರ್. ಮತ್ತ ಮೊದ್ಲಿಂದ ನಮಗೆ ಅನ್ಸಿದ್ರಲ್ಲ, ಈ ಸಲ ಪಕ್ಕ ಐತಿ. ಹೌದ್ರಾ? 100% ರಿಸಲ್ಟ್ ಐತಿ. ಭರವಸೆ ಐತಲ್ಲ ಸರ್? ಭರವಸೆ ಇದೆ. 100% ಮಾಡ್ಬೋದು. ಹಿಂದೂ ನೀವು ಆಲ್ರೆಡಿ ಮಾಡಿದ್ರಿ, ಇನ್ನು ಮುಂದೆ ಮಾಡ್ಬೇಕು ಅಂತ ನಿಮಗೆ ನಾವು ಮಾಡ್ತೇವೆ. ಮುತ್ತಣ್ಣರು, ಈಗ ತಾವು ಈ ವಿಷಯನ ನನ್ನ ಹತ್ರ ಸರ್, ತಾಮ್ದು ಇದವರ ಹೌದ್ರಾ? ಹ್ಞೂ. ಹೌದ್ರಾ ಸರ್? ಈಗ ತಾವು ಇಲ್ಲಿ ಮಧ್ಯದಲ್ಲೇ ಪಕ್ಕದಲ್ಲೇ ಇದ್ರಿ, ತೋಟ ನೋಡ್ತಿದ್ರಿ ಇಷ್ಟು ವರ್ಷ. ಈಗ ಪಕ್ಕದಲ್ಲೇ ತೋಟ ಇದೆ ನಿಮ್ದು ಸರ್. ಈಗ ಇಷ್ಟು ದಿವಸ ನೀವು ತೋಟ ನೋಡ್ತಾ ಇದ್ರಲ್ಲ, ಹಿಂದಿನ ವರ್ಷಗಳಿಗೂ ಈ ವರ್ಷದಕ್ಕೆ ಏನು ಅನ್ಸುತ್ತೆ ನಿಮಗೆ? ವರ್ಷ ಇಂಪ್ರೂವ್ಮೆಂಟ್ ಈ ವರ್ಷದ ಬೆಳವಣಿಗೆ ಒಳಗೆ ಏನು ಅನ್ಸುತ್ತೆ? ಚೆನ್ನಾಗೈತಿ. ಈಗ ಅವರು ಏನೇನು ಬಳಸಿದ್ರು ಅಂತ ಏನಾರ ಕೇಳಿದ್ರ ನೀವು? ಆಸಕ್ತಿ ಒಟ್ಟು ಅವ್ರು ಕೆಲಸ ಮಾಡ್ತಾನೆ ಅದಾರಿ. ಅವ್ರ ಇದನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ ಹಾಕ್ಯಂತ ಅವರು ಮಾಡ್ತಾನೆ. ಬಟ್ ಇಂಪ್ರೂವ್ಮೆಂಟ್ ಅಂತೂ ಚೆನ್ನಾಗಿದೆ ಈ ವರ್ಷದ್ದು, ಕಾಣ್ತಾ ಇತ್ತಲ್ಲ ಸರ್. ಈಗ ಮುತ್ತಣ್ಣರ, ಈ ವಿಷಯ ನೀವೇನು ಹೇಳಿದ್ರಲ್ಲ, ಈಗ ನಾನು ಹೇಳ್ಕೊಟ್ಟದ್ದಾಗಲಿ ಅಥವಾ ಯಾವುದೋ ತಾತ್ಕಾಲಿಕ ವಿಚಾರಗಳು, ನಾವು ಫಸ್ಟ್ ಬಂದಾಗೂ ನಿಮ್ಮ ಹತ್ರ ಹಂಗೆ ನಾರ್ಮಲ್ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಇದೇ ಮಷಿನ್ ಹೊಡ್ರ ಇದ್ರು ಅವತ್ತು. ಅವತ್ತಿದ್ರು. ಅದೇ ಟೈಮ್ನಾಗೆ ಕಮಿಟ್ಮೆಂಟ್ ಆಗೋದ್ವಿ. ನಾವು ಯಾರು ಅಂತ ನಮಗೆ ಗೊತ್ತಿಲ್ಲ, ನೀವು ನನಗೆ ಯಾರು ಅಂತ ಗೊತ್ತಿಲ್ಲ. ಸುಮ್ಮನೆ ನಮಗೆ ಕಮಿಟ್ಮೆಂಟ್ ಆದ್ವಿ, ಆ ಪ್ರಕಾರ ಏನಾಗಿತ್ತೋ ಆಯಿತು ಸರ್. ಇವತ್ತು ನಾವು ಹೇಳಿದಂಥ ಮಾತು 100% ಹತ್ರ ಬಂದೈತಿ ಅನ್ಸುತ್ತಾ ನಿಮಗೆ? ನಾನು ಹೇಳಿದ್ದು 3 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ. ಅದು ಮಾತ್ರ ಪಕ್ಕ ರೀ. ಅವ್ರು ಮೊದ್ಲ ಹೊಲಕ್ಕೆ ಬರೋಕ್ಕೆ ಹೇಳಿದ್ರಿ, 3 ವರ್ಷ ಬೇಕು ನಂಗೆ ಇದನ್ನ ರಿಕವರಿ ಮಾಡಿಕೊಡಕ್ಕೆ ನಿಮಗೆ. ಆದ್ರೆ ದೇವ್ರದಿಂದ 1 ವರ್ಷಕ್ಕಾದ್ರೂ ಆಗ್ಬೋದು. ಅದನ್ನ ಹೇಳೇವ್ರಿ, ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಹೇಳಿದ್ರಿ ಅದು ಆದ್ರೆ ನಿಮ್ ಪುಣ್ಯ, ಆಗದೆ ಇದ್ರು ನಮ್ಗೆ ಯಾಕೆ ಅನ್ನಬಾರ್ದು. ಒಟ್ಟು 3 ವರ್ಷ ನಮ್ಮ ಜೊತೆಗೆ ಇರ್ಬೇಕು ನೀವು ಅಂತ. ದುಡ್ಡು ಖರ್ಚು ಮಾಡಿಸಿದ್ರಿ ಅನ್ನಬಾರ್ದು ಅಂತ ಹೇಳಿದೆ ಸರ್. ಈಗ ತಾವು ಇವೆಲ್ಲ ವಿಚಾರಗಳಿಗೂ ಸಹಮತ ಇದ್ರೆ, ತಾವು ಅದ್ರ ಪ್ರಕಾರ ಮಾಡಿದ್ದೇ ಕರೆ ಆಯ್ತು ಅಂದ್ರೆ, ನಮ್ಮ ರೈತರಿಗೆ ನಿಮ್ದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಟ್ರಿ. 97391391 777774 ಮುತ್ತಣ್ಣ ಬಳಗಾನೂರು ಸರ್. ತಮ್ಮದು ಹಾಸ್ಬಾವಿ ಸರ್. ತಾವು ಇಲ್ಲಿ ಮೆಕ್ಕೆಜೋಳ ಇವೆಲ್ಲ ಸಾಕಷ್ಟು ಜನರಿಗೆ ವ್ಯಾಪಾರನೂ ಮಾಡ್ತಿರ್ತೀರಿ. ಆ ಟೈಮಲ್ಲಿ ಫುಲ್ ಬಿಸಿ ಇರ್ತೀರಿ. ಲಿಕ್ವಿಡ್ ಅನ್ನು ಮಾಡದೇ ಇದ್ರು ಸಹಿತ ಎಷ್ಟು ಚೆನ್ನಾಗಿ ತೋಟ ಬಂದಿದೆ. ಲಿಕ್ವಿಡ್ ಮಾಡಿದ್ರೆ ಹೇಗಾಕತ್ತು ಅಂತ ಅನ್ಸುತ್ತಾ ಈಗ ಏನಾರು ಮನಸ್ನಾಗ ಈಗ ಅನ್ಸಾಕತೈತ್ರಿ. ಮತ್ತೆ ಇದ್ದೇನ್ರಿ ಸುಳ್ಳು ಹೇಳೋದೇನ್ರಿ, ತಪ್ಪು ಮಾಡಿದ್ ನಾನು ಅಂತ ಈಗ ಅನ್ಸಾಕ. ಯಾಕಂದ್ರೆ ವಿಚಾರ ಏನಂದ್ರೆ ಭಾಳ ಹೇಳಿದ್ರಿ. ನಮ್ಮ ತಮ್ಮ ಏನ್ ಮಾಡಿದ್ರಿ, ಏನಂದ್ರೆ ಇಲ್ಲ ಅದಕ್ಕೆ ಯಾಕೆ ಸುಮ್ಮನೆ ದುಡ್ಡು ಹಾಳು ಮಾಡೋದು ಬಿಡ ಮಾತ್ರ ನಾ ಅಂದ್ಬಿಟ್ರಿ. ಅದಕ್ಕೆ ಬಿಟ್ಬಿಟ್ರಿ. ಗೊಬ್ಬರ ಹಾಕಿದ್ರ ಮೇಲೆ ಕೆಲಸ ಆಯ್ತು. ಈಗ ಸ್ವಲ್ಪ ಏನಾದ್ರು ಮುಂದೆ ಇನ್ನು ಅನುಸರಿಸ್ಬೇಕು ಅನಿಸುತ್ತೆ ಸರ್? ಮುಂದಿನ ಸಲ ನೆಕ್ಸ್ಟ್ ಅದು ಮಾಡ್ಬೇಕು ಅನ್ನೋದು ಪದ್ಧತಿ ಸೇರಿ ಮಾಡ್ರಿ ಸರ್. ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋಣ. ಯಾಕಂದ್ರೆ ಬರೀ ರೈತರದ್ದು ಇಷ್ಟೇ ಅಲ್ಲ, ನಾ ಹೇಳೋದು ಎಕರೆಗೆ ಕನಿಷ್ಠ 100ರಿಂದ 110 ಕ್ವಿಂಟಲ್ ಅಡಿಕೆ ಬೆಳೆಯಕ್ಕೆ ಪ್ರಯತ್ನ ಮಾಡೋಣ. ಬರಲ್ಲ ಅನ್ನೋದಿಲ್ಲ, ಪ್ರಯತ್ನ ಪಟ್ಟರೆ ಹಾಗೆ ಆಗುತ್ತೆ. ಭೂಮಿನ ಸರಿ ಮಾಡ್ಕೊಡೋಣ. ವಿಷ ಹಾಕಿ ರಾಸಾಯನಿಕ ಹಾಕಿ ಭೂಮಿ ಹಾಳು ಮಾಡ್ಕೊಳೋದಲ್ಲ, ವಿಷ ಬಿಟ್ಟು ಮಾಡೋವಂಥ ವ್ಯವಸ್ಥೆಗೆ ನಾವು ಆಗುತ್ತೆ. ನೋಡ್ರಿ, ಕಳೆನಾಶಕ ಸಹಿತ ಬಳಸಿಲ್ಲ, ಇಷ್ಟು ಖುಷಿ ಆಗುತ್ತೆ. ಈಗ ನೀವು ಮಲ್ಚಿಂಗ್ ಎಲ್ಲ ಹೊಡಿಸ್ತಾ ಇದ್ರಿ, ಕಳೆ ಮಷಿನ್ ಹೊಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ರಿ. ಇದೆಲ್ಲ ಜೈವಿಕ ಕೃಷಿ ಪದ್ಧತಿಯಲ್ಲಿ ಇದೊಂದೆಲ್ಲ ಬೇಕು ಸರ್. ತಾವು ಇಷ್ಟೆಲ್ಲ ನಮಗೆ ಸಪೋರ್ಟ್ ಕೊಟ್ಟು ನಾವು ಹೇಳಿದ್ದನ್ನು ಪದ್ಧತಿ ಸೇರಿ ಅನುಭವಿಸಿರ್ಸಿದ್ರಿ. ಜೊತೆ ತಮಗೂ ಸಹಿತ ಒಳ್ಳೆಯ ಒಂದು ಬೆಳೆ ಇವತ್ತು ಬರ್ತಾಯಿತ್ತು. ಮುಂದಿನ ಬೆಳೆ ಇನ್ನೂ ನಮಗೆ ಚೆನ್ನಾಗಿ ಬರಲಿ ಅಂತ ಹೇಳ್ತಾ, ನನ್ನ ಕೊನೆಯ ಆಶೆ ಏನಂದರೆ, ಎಕರೆಗೆ 100 ಕ್ವಿಂಟಲ್ ಸುಮ್ಮನೆ ಬೆಳೆದು ಆರಾಮಿರ್ಬೇಕು. ಮಿನಿಮಮ್ ಎಕರೆಗೆ 100 ಕ್ವಿಂಟಲ್ ಬೆಳೆದಾಗ ನಾವು ಸಕ್ಸಸ್ಫುಲ್ ರೈತರು ಅಂತ ಅನ್ಕೊಂತೀವಿ. ಅದಕ್ಕೆ ಮುಂದೆ ಏನು ಬೇಕೋ ಅದು ರೆಡಿ ಮಾಡೋಣ. ಈ ಒಂದೇ ವರ್ಷದಲ್ಲಿ ಇಷ್ಟು ಒಂದು ಬದಲಾವಣೆ ಆಗೈತೆ ಅಂದರೆ ಮುಂದೆ ಇನ್ನೂ ಚೆನ್ನಾಗೈತೆ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ನಮಸ್ಕಾರ.